ವರ್ಗಾವಣೆಗೊಂಡ ನೌಕರರನ್ನು HRMS 2ನಲ್ಲಿ ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಔಟನ್ನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ HRMS 2ಗೆ ನೀವು ಲಾಗಿನ್ ಆದ ನಂತರ ಆಯ್ಕೆಗಳಲ್ಲಿ ಟ್ರಾನ್ಸ್ಫರ್ ಅಂತ ಏನಿದೆ ಆ ಟ್ರಾನ್ಸ್ಫರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ರೋಲ್ ಕೇಳುತ್ತೆ. ರೋಲ್ನಲ್ಲಿ ಮೊದಲನೇದು ಟ್ರಾನ್ಸ್ಫರ್ ಇನಿಷಿಯೇಟರ್ ರೋಲ್ ಇದೆ. ಇನಿಷಿಯೇಟರ್ ರೋಲನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಬೇಕು. ಈಗ ಇದರಲ್ಲಿ ಇನ್ಬಾಕ್ಸ್ ಮತ್ತು ಸೆಂಟ್ ಅಂತ ಕಾಣಿಸುತ್ತೆ. ಮೇಲ್ಭಾಗದಲ್ಲಿ ನಮಗೆ ಸಬ್ ಮೆನು ಓಪನ್ ಆಗುವಂತಹ 3 ಅಡ್ಡಗೆರೆ ಇದೆ. ಆ ಅಡ್ಡಗೆರೆ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ ಮತ್ತು ಟ್ರಾನ್ಸ್ಫರ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಟ್ರಾನ್ಸ್ಫರ್ ಆಯ್ಕೆಯನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಟ್ರಾನ್ಸ್ಫರ್ ಇನಿಷಿಯೇಷನ್ ಏನಿದೆ ಇದನ್ನು ಮೊದಲು ತಗೋಬೇಕಾಗತ್ತೆ. ಟ್ರಾನ್ಸ್ಫರ್ ಇನಿಷಿಯೇಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಯಾವ ಒಂದು ನೌಕರರನ್ನು ಎಂಪ್ಲಾಯಿಯನ್ನು ಟ್ರಾನ್ಸ್ಫರ್ ಔಟ್ ಮಾಡಬೇಕಾಗಿದೆ, ಇನಿಷಿಯೇಟ್ ಮಾಡಬೇಕಾಗಿದೆ, ಅವರನ್ನು ನಾವು ಇಲ್ಲಿ ಸರ್ಚ್ ಮಾಡೋದ್ರ ಮೂಲಕ ನಾವೇನು ಮಾಡಬೇಕು, ಅವರನ್ನು ಔಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸರ್ಚ್ ಎಂಪ್ಲಾಯಿ ಅಂತ ಕಾಣಿಸ್ತಾ ಇದೆ. ರಿಕ್ವೆಸ್ಟ್ ಫ್ರಮ್ ESS ಇದೆ. ಅದಾದ ನಂತರ ಸರ್ಚ್ ಎಂಪ್ಲಾಯಿ ಇದೆ. ಸರ್ಚ್ ಎಂಪ್ಲಾಯಿ ಮೇಲೆ ಕ್ಲಿಕ್ ಮಾಡಿ ಆ ನೌಕರರ KJD ನಂಬರನ್ನು ಎಂಟರ್ ಮಾಡಿ ನೀವು ಸರ್ಚ್ ಎಂಪ್ಲಾಯಿ ಅಂತೇಳಿ ಕ್ಲಿಕ್ ಮಾಡಿದರೆ ಆ ನೌಕರರ ಒಂದು ಹೆಸರು ನಮಗೆ ಗೋಚರಿಸುತ್ತೆ. ನೀವು ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ನಮಗೆ ಕಾಣುತ್ತೆ. ಅವರ KJD ನಂಬರು ಮತ್ತು ಅವರ ಹೆಸರು ವಿವರಗಳು ಕಾಣಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಟಿಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಾವು ಕೆಳಭಾಗದಲ್ಲಿ ನಮಗೆ ನೆಕ್ಸ್ಟ್ ಅಂತ ಆಯ್ಕೆ ಬರುತ್ತೆ. ಆ ನೆಕ್ಸ್ಟ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮಗೆ ಫೈಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಕೇಳುತ್ತೆ. ಅಂದರೆ ಒಂದು ಫೈಲನ್ನು ಟ್ರಾನ್ಸ್ಫರ್ ಫೈಲನ್ನು ಇನಿಷಿಯೇಟ್ ಮಾಡ್ತಾ ಇದ್ದೀವಿ ಅಂದಾಗ ಒಂದು ಫೈಲನ್ನು ಪುಟಪ್ ಮಾಡಬೇಕಾಗತ್ತೆ. ಆ ಫೈಲ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕು. ಒಂದು ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ. ಒಂದು ನಂಬರ್ ಕೊಡಿ. ನಂತರ ಇಲ್ಲಿ ಫೈಲ್ ಕ್ರಿಯೇಟೆಡ್ ಡೇಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ಸಬ್ಜೆಕ್ಟನ್ನು ನೀವು ಟ್ರಾನ್ಸ್ಫರ್ ಅಂತೇಳಿ ಟೈಪ್ ಮಾಡಿ. ನಂತರ ಕಂಪ್ಯೂಟರ್ ನಂಬರ್ ಏನು ಅವಶ್ಯಕತೆ ಇಲ್ಲ, ನೀವು ಸೇವ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಕ್ರಿಯೇಟ್ ಎ ಫೈಲ್ ಕೇಳುತ್ತೆ. ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ಫೈಲ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಕಾಣಿಸುತ್ತೆ. ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅದು ಆಪ್ಷನಲ್ ಇದೆ, ಅದು ನಡೆಯುತ್ತೆ. ನಂತರ ನೀವು ನೆಕ್ಸ್ಟ್ ಏನು ಮಾಡಿ, ಸೇವ್ ಅಂಡ್ ನೆಕ್ಸ್ಟ್ ಅಂತೇಳಿ ಕೆಳಭಾಗದಲ್ಲಿ ಆಯ್ಕೆ ಇದೆ, ಅದನ್ನು ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಕಂಟಿನ್ಯೂ ಅಂತ ಹೇಳುತ್ತೆ. ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು, ಈ ಕಡೆ ಬಲಭಾಗದಲ್ಲಿ KJD ನಂಬರ್ ಮತ್ತು ಹೆಸರು ಕಾಣಿಸುತ್ತೆ, ಅವ್ರ ಫೈಲು ಡೀಟೇಲ್ಸ್ ಎಲ್ಲ ಕಾಣಿಸುತ್ತೆ. ಪೇಜನ್ನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಿ ಇಲ್ಲಿ ಟ್ರಾನ್ಸ್ಫರ್ ಟು ಕೇಳುತ್ತೆ. ಟ್ರಾನ್ಸ್ಫರ್ ಟೂನಲ್ಲಿ ಪೋಸ್ಟ್ ಆ್ಯಂಡ್ ಆಫೀಸ್ ಡೀಟೇಲ್ಸನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಅದರಲ್ಲಿ 4 ಆಯ್ಕೆ ಇದೆ. ವಿತ್ ಪೋಸ್ಟಿಂಗ್, ವಿತೌಟ್ ಪೋಸ್ಟಿಂಗ್, ಮ್ಯೂಚುವಲ್ ಟ್ರಾನ್ಸ್ಫರ್, ಶಿಫ್ಟ್ ಪೋಸ್ಟ್ ಅಂತಿದೆ. ನಾವೀಗ ವಿತ್ ಪೋಸ್ಟಿಂಗ್ ಇರೋದ್ರಿಂದಾಗಿ ವಿತ್ ಪೋಸ್ಟಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆಫೀಸ್ ಲೆವೆಲ್ ಇದೆ, ಆಫೀಸ್ ಲೆವೆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಹೈಸ್ಕೂಲ್ ಲೆವೆಲ್ ಇದೆ, ಹೈಸ್ಕೂಲ್ ಲೆವೆಲ್. ಈಗ ಸೆಲೆಕ್ಟ್ ಆಫೀಸ್ ನೇಮ್ ಅಂತಿದೆ. ಆ ಹೈಸ್ಕೂಲ್ಗಳಲ್ಲಿ ನಾವು ಯಾವ ಹೈಸ್ಕೂಲ್ಗೆ ಅವರು ವರ್ಗಾವಣೆಗೊಂಡಿರ್ತಾರೆ ಆ ಹೆಸರನ್ನು ನಾವು ಪಟ್ಟಿಯಿಂದ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆನಂತರ ಆಫೀಸ್ ಅಡ್ರೆಸ್ ಆಟೋಮೆಟಿಕ್ ಆಗಿ ಹೆಚ್ಚಾಗುತ್ತೆ. DDO ನೇಮನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ನೀವು DDO ಹೆಸರು ಮತ್ತು ಅವ್ರ ನಂಬರನ್ನು, DDO ಕೋಡನ್ನು ಕೇಳ್ಕೊಂಡಿರ್ಬೇಕಾಗತ್ತೆ. ಅದಾದ ನಂತರ ಕೇಡರ್, ಯಾವ ಕೇಡರ್ಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಅಸಿಸ್ಟೆಂಟ್ ಟೀಚರ್ ಸೆಕೆಂಡರಿ ಇದೆ. ನೆಕ್ಸ್ಟ್ ಪೋಸ್ಟ್ ಇದೆ. ಪೋಸ್ಟ್ನಲ್ಲಿ ನಮಗಿಲ್ಲಿ ಬೇರೆ ಬೇರೆ ವಿಧಗಳಿದೆ. ಅದರಲ್ಲಿ ನೀವು ಯಾವುದು ನಿಮಗೆ ಅಪ್ಲೈ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ. ಇಲ್ಲಿ ಟೀಚರ್ ಆಗಿರೋದ್ರಿಂದಾಗಿ ನಾನು ಅಸಿಸ್ಟೆಂಟ್ ಟೀಚರ್ ಸೆಕೆಂಡರಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಕಂಟಿನ್ಯೂ ಕೇಳುತ್ತೆ. ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ನಮಗೆ ತೋರಿಸುತ್ತೆ KJD ನಂಬರ್ ಮತ್ತು ಆಲ್ ಡೀಟೇಲ್ಸ್ ಆರ್ ಫಿಲ್ಡ್ ಅಂತ. ಸೇವ್ ಅಂಡ್ ನೆಕ್ಸ್ಟನ್ನು ಕ್ರಿಯೇಟ್ ಮಾಡಿ. ಈಗ ನಾವು ನೋಡ್ಬೋದು ಟ್ರಾನ್ಸ್ಫರ್ ಇನಿಷಿಯೇಷನ್, ಆ್ಯಡ್ ಫೈಲ್ ಆರ್ಡರ್, ಇನಿಷಿಯೇಟ್ ಎಂಪ್ಲಾಯಿ ಟ್ರಾನ್ಸ್ಫರ್, ಸಬ್ಮಿಟ್ ರಿಕ್ವೆಸ್ಟ್ ಅಂತಿದೆ. ಈಗ ಸ್ಕ್ರೋಲ್ ಡೌನ್ ಮಾಡಿ ಇದರಲ್ಲಿ
ನಾವಿಲ್ಲಿ ನೋಡ್ಬೋದು ಅವು ವಿವರಗಳೆಲ್ಲ ಕಾಣಿಸುತ್ತೆ. ಬೇಕಂದ್ರೆ ನಾವು ವ್ಯೂ ಮಾಡ್ಬೋದು ಮತ್ತು ಎಡಿಟ್ ಕೂಡ ಮಾಡ್ಬೋದು. ಇದನ್ನು ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ ಯು ವಾಂಟ್ ಟು ಅಪ್ಲೋಡ್ ಎನ್ ಎಕ್ಸ್ಟರ್ನಲ್ ಟ್ರಾನ್ಸ್ಫರ್ ಆರ್ಡರ್ ಆಪ್ಷನಲ್ ಇದೆ. ನೀವು ಆರ್ಡರ್ ಅಪ್ಲೋಡ್ ಮಾಡೋದಾದರೆ ಅದನ್ನು ಟಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವು ಅದು ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ಡೇಟನ್ನು ಎಂಟರ್ ಮಾಡಿ, ಆನಂತರ ಪರ್ಪಸ್ ಇದೆ, ಪರ್ಪಸನ್ನು ನೀವು ಡೆಪ್ಯುಟೇಷನ್ನು ಲೀವು ಈ ಥರ ಇರುತ್ತೆ. ಅಲ್ಲಿ ಟ್ರಾನ್ಸ್ಫರ್ ಅಂತ ಇರುತ್ತೆ, ನೀವು ಅದನ್ನು ಟ್ರಾನ್ಸ್ಫರ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಫೆಕ್ಟಿವ್ ಡೇಟ್ ಇದೆ, ಎಫೆಕ್ಟಿವ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ಯಾಲೆಂಡರಿಂದ. ಸಬ್ಜೆಕ್ಟ್ ಮತ್ತು ಡಿಸ್ಕ್ರಿಪ್ಷನ್ ಇದೆ, ಇಲ್ಲೂ ಕೂಡ ನೀವು ಟ್ರಾನ್ಸ್ಫರ್ ಅಂತಲೇ ಟೈಪ್ ಮಾಡಿ. ರೆಫರೆನ್ಸ್ ನಂಬರ್ ಇದೆ, ರೆಫರೆನ್ಸ್ ನಂಬರಲ್ಲಿ ನೀವು ಒಂದು ನಂಬರನ್ನು ಕೊಟ್ಕೊಳ್ಳಿ, ಅಥವಾ ರೆಫರೆನ್ಸ್ ಏನು ಡಾಕ್ಯುಮೆಂಟ್ ಆಗಿರ್ತಾರೆ ಡಾಕ್ಯುಮೆಂಟ್ ಆರ್ಡರ್ ಅಂತ ಹೇಳ್ಬೇಕಾದ್ರೆ ನೀವು ಟೈಪ್ ಮಾಡ್ಕೋಬೋದು. ನಂತರ ಆರ್ಡರ್ ಟೈಪ್ ಇದೆ, ಇಲ್ಲಿ ಆಫೀಸ್ ಮೆಮೊರೆಂಡಮ್ ಅಂತ ಇದೆ, ನೋಟಿಫಿಕೇಶನು, ಆರ್ಡರು, ಸರ್ಕ್ಯುಲರ್ ಹಿಂಗೆಲ್ಲ ಇದೆ. ನೀವು ಆಫೀಸ್ ಮೆಮೊರೆಂಡಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಆರ್ಡರ್ ಇದೆ ಆರ್ಡರ್ ಅಂತ ಮಾಡ್ಕೊಳ್ಳಿ. ಸಬ್ ರೂಲ್ ನಂಬರ್ ಇದೆ, ರೂಲ್ಸ್ ಅದು ಸಬ್ ರೂಲ್ ನಂಬರ್, ರೂಲನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀವು ಇಲ್ಲಿ ಡಾಕ್ಯುಮೆಂಟನ್ನು 5 MB ಒಳಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟನ್ನು PDF ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ರಿಮಾರ್ಕ್ಸನ್ನು ಬರೆದು ನೀವು ಪೇಜ್ನ ಕೆಳಭಾಗದಲ್ಲಿ ಸಬ್ಮಿಟ್ ಅಂತ ಆಯ್ಕೆ ಇದೆ, ಈ ಸಬ್ಮಿಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟನ್ನು ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ವೆರಿಫೈಯರ್ ರೋಲ್ಗೆ ಹೋಗಿರುತ್ತೆ. ಈಗ ವೆರಿಫೈಯರ್ ರೋಲಲ್ಲಿ ಲಾಗಿನ್ ಆಗೋಣ. ನೀವು 3 ಗೆರೆಯನ್ನು ಕ್ಲಿಕ್ ಮಾಡಿ ಡ್ಯಾಶ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ಯಾಶ್ ಬೋರ್ಡ್ನಲ್ಲಿ ಟ್ರಾನ್ಸ್ಫರ್ ಅಂತ ಇದೆ ಆಯ್ಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ರೋಲ್ನಲ್ಲಿ ಸೆಲೆಕ್ಟ್ ರೋಲ್ನಲ್ಲಿ ನೀವು ಇನಿಷಿಯೇಟರ್ ಆಯಿತು, ಈಗ ವೆರಿಫೈಯರ್ ರೋಲ್ ಹೋಗಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಮಗಿಲ್ಲಿ ಕಾಣಿಸ್ತಾ ಇದೆ ಟ್ರಾನ್ಸ್ಫರ್ ಇನಿಷಿಯೇಷನ್ನು. ಇದರಲ್ಲಿ ಐ ಸಿಂಬಲ್ ಇದೆ ಮತ್ತು ಪೆನ್ಸಿಲ್ ಸಿಂಬಲ್ ಇದೆ. ಪೆನ್ಸಿಲ್ ಸಿಂಬಲನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಆ್ಯಕ್ಷನ್ನಲ್ಲಿ ಯಾವ ರೀತಿಯಾಗಿ ಬಿಲ್ ಮಾಡುವಾಗ ಮಾಡ್ತಾರೆ ಅದೇ ಥರ ಸೆಲೆಕ್ಟ್ ಆ್ಯಕ್ಷನ್ ಅಕ್ಸೆಪ್ಟ್ ಅಂತೇಳಿ ಕ್ಲಿಕ್ ಮಾಡಿ. ತಪ್ಪಿತ್ತು ಅಂದರೆ ನೀವು ರಿಜೆಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ಅಕ್ಸೆಪ್ಟ್ ಅಂತೇಳಿ ಟೈಪ್ ಮಾಡಿ. ನಂತರ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಅಕ್ಸೆಪ್ಟ್ ದ ಟ್ರಾನ್ಸಾಕ್ಷನ್ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ಇದು ವೆರಿಫೈಯರ್ ರೋಲಿಂದ ಪುನಃ ಅಪ್ರೂವರ್ ರೋಲ್ಗೆ ಹೋಗಿರುತ್ತೆ. ಅಪ್ರೂವರ್ ರೋಲ್ನಲ್ಲಿ ನಾವೀಗ ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ ಟ್ರಾನ್ಸಾಕ್ಷನನ್ನು. ಪುನಃ ನಾವು 3 ಗೆರೆಗಳಲ್ಲಿ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿ. ಡ್ಯಾಶ್ ಬೋರ್ಡ್ನಲ್ಲಿ ಆಯ್ಕೆಗಳಿದೆ, ಅದರಲ್ಲಿ ಟ್ರಾನ್ಸ್ಫರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ರೋಲ್ನಲ್ಲಿ ನಾವೀಗ ಇನಿಷಿಯೇಟರ್ ಆಯಿತು, ವೆರಿಫೈಯರ್ ಆಯಿತು, ಅಪ್ರೂವರ್ ರೋಲನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ಇದು ಅಪ್ರೂವರ್ ರೋಲಲ್ಲಿದೆ. ಅದೇ ಥರ ಸೇಮ್ ಪ್ರೋಸೆಸ್, ಪೆನ್ಸಿಲ್ ಐಕನ್ ಕ್ಲಿಕ್ ಮಾಡಿ, ಆ್ಯಕ್ಷನ್ನಲ್ಲಿ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಅಕ್ಸೆಪ್ಟ್ ಅಂತೇಳಿ ಟೈಪ್ ಮಾಡಿ, ಅಥವಾ ಅಪ್ರೂವ್ಡ್ ಅಂತ ಕೂಡ ಟೈಪ್ ಮಾಡ್ಬೋದು. ಸಬ್ಮಿಟ್ ಕೊಡಿ. ಆರ್ ಯು ಶೂರ್ ಯು ವಾಂಟ್ ಟು ಅಕ್ಸೆಪ್ಟ್, ಎಸ್ ಕೊಡಿ. ಈಗ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತೇಳಿ ನಿಮಗೆ ಗ್ರೀನ್ ಕಲರ್ಲಿ ಮೇಲ್ಭಾಗದಲ್ಲಿ ತೋರಿಸುತ್ತೆ. ಈಗ 3 ರೋಲ್ನಲ್ಲಿ ಟ್ರಾನ್ಸ್ಫರ್ ಇನಿಷಿಯೇಷನ್ ಮಾಡಿ ಆಗಿದೆ. ಈಗ ಟ್ರಾನ್ಸ್ಫರ್ ಇನಿಷಿಯೇಷನ್ ಮಾಡಿದಂಥ ಆರ್ಡರ್ನ ನಾವು ತಗೋಬೇಕಾಗುತ್ತೆ. ಅದಕ್ಕಾಗಿ ಪುನಃ ನಾವೀಗ ರೋಲಲ್ಲಿ ಇನಿಷಿಯೇಟರ್ ರೋಲ್ಗೆ ಹೋಗಬೇಕಾಗುತ್ತೆ. ಪುನಃ 3 ಗೆರೆಗಳು ಡ್ಯಾಶ್ ಬೋರ್ಡ್ಗೆ ಹೋಗಿ ಡ್ಯಾಶ್ ಬೋರ್ಡ್ನಲ್ಲಿ ಪುನಃ ನಾವು ಟ್ರಾನ್ಸ್ಫರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ ಈಗ ರೋಲ್ನಲ್ಲಿ ನಾವೀಗ ಇನಿಷಿಯೇಟರ್ ರೋಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇನಿಷಿಯೇಟರ್ ರೋಲ್ನಲ್ಲಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಮಗೆ ಪುನಃ ಆಯ್ಕೆಗಳಿಗೆ ಹಾಗೆ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ
ಪುನಃ ಡ್ಯಾಶ್ಬೋರ್ಡ್ ಮತ್ತು ಟ್ರಾನ್ಸ್ಫರ್ ಇದೆ, ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ. ನಾವೀಗ ಟ್ರಾನ್ಸ್ಫರ್ ಇನಿಷಿಯೇಷನ್ ಮಾಡಿ ಆಗಿದೆ. ನಾವೀಗ ಟ್ರಾನ್ಸ್ಫರ್ ಇನಿಷಿಯೇಷನ್ ಆರ್ಡರ್ನ ತಗೋಬೇಕಾಗತ್ತೆ. ಟ್ರಾನ್ಸ್ಫರ್ ಆರ್ಡರ್ ಜನರೇಷನ್ ಅಂತ ಇದೆ, ಎರಡನೇ ಆಯ್ಕೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಾವೀಗ ಟ್ರಾನ್ಸ್ಫರ್ ಆರ್ಡರ್ ಜನರೇಟ್ ಮಾಡಿದ್ದೀವಿ, ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಅಂತ ಇದೆ. ಮುಂಭಾಗದಲ್ಲಿರ್ತಕ್ಕಂತಹ ಆಕ್ಷನ್ ಇದೆ, ಈ ಆಕ್ಷನ್ ಐ ಸಿಂಬಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಮಗೀಗ ನೋಡ್ಬೋದು ಆ ನೌಕರರ ಹೆಸರು ಮತ್ತು ಅದನ್ನು ತೋರಿಸುತ್ತೆ. ಅಲ್ಲೊಂದು ಚೆಕ್ ಬಾಕ್ಸ್ ಇದೆ, ಸೀರಿಯಲ್ ಒಂದು ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಶೂರ್ ಯು ವಾಂಟ್ ಟು ಆ್ಯಡ್ ಎಂಪ್ಲಾಯಿ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಪುನಃ ಕೆಳಭಾಗದಲ್ಲಿ ನಮಗೆ ಫೈನಲ್ ಸೆಲೆಕ್ಟೆಡ್ ಎಂಪ್ಲಾಯಿ ಇರುತ್ತೆ. ಪುನಃ ನಾವು ಕೆಳಭಾಗದಲ್ಲಿ ನೆಕ್ಸ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಪೇಜನ್ನು ಸ್ಕ್ರೋಲ್ ಡೌನ್ ಮಾಡಿ. ಆ್ಯಡ್ ಅಂತ ಹೇಳಿ ಕ್ಲಿಕ್ ಮಾಡಿ. ಪುನಃ ನೀವು ಸೇವ್ ಅಂಡ್ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಮಗೆ ಫೈನಲಿ ಜನರೇಟ್ ಡ್ರಾಫ್ಟ್ ಆರ್ಡರ್ ಅಂತೇಳಿ ಕೆಳಭಾಗದಲ್ಲಿ ಆಯ್ಕೆ ಕಾಣಿಸುತ್ತೆ. ಜನರೇಟ್ ಡ್ರಾಫ್ಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಜನರೇಟ್ ಟ್ರಾನ್ಸ್ಫರ್ ಆರ್ಡರ್ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಈಗ ಕೆಳಭಾಗದಲ್ಲಿ ನಮಗೆ ಆರ್ಡರ್ ನಂಬರ್, ಆರ್ಡರ್ ಡೇಟ್, ಸಬ್ಜೆಕ್ಟ್, ರೆಫರೆನ್ಸ್ ಹೀಗೆಲ್ಲ ಕೇಳುತ್ತೆ. ಇದೆಲ್ಲ ಆರ್ಡರ್ ನಂಬರನ್ನು ಹಾಕಿ ನೀವು ಸಬ್ಜೆಕ್ಟ್ ಟ್ರಾನ್ಸ್ಫರ್ ಅಂತ ಟೈಪ್ ಮಾಡಿ. ರೆಫರೆನ್ಸ್ಗೆ ರಿಲೀವಿಂಗ್ ಆರ್ಡರ್, ಆರ್ಡರ್ ಹೆಡಿಂಗ್ ಇದೆ, ಆರ್ಡರ್ ಹೆಡಿಂಗ್ನ ನೀವು ಟ್ರಾನ್ಸ್ಫರ್ ಟು ಅಂತ ಬರೀಬೋದು ಅಥವಾ ಖಾಲಿ ಬಿಡ್ಬೋದು. ಕಾಪಿ ಟು, ಯಾರಿಗೆ ಕಾಪಿ ಹಾಕ್ಬೇಕು ಇದನ್ನು ಅದನ್ನು ನೀವು ಹಾಕಿ ಮೆನ್ಷನ್ ಮಾಡ್ಬೋದು. DDPI ಅನಂತರ ಇಲ್ಲಿ ಜನರೇಟ್ ಡ್ರಾಫ್ಟ್ ಆರ್ಡರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಕಂಟಿನ್ಯೂ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಟ್ರಾನ್ಸ್ಫರ್ ಆರ್ಡರ್ ಇದು ಜನರೇಟ್ ಆಗಿದೆ. ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಪುನಃ ಮತ್ತೆ ಇನಿಷಿಯೇಟರ್ ರೋಲಿಂದ ಈಗ ವೆರಿಫೈಯರ್ ರೋಲಿಗೆ ಹೋಗಬೇಕಾಗುತ್ತೆ. ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿ ಡ್ಯಾಶ್ಬೋರ್ಡ್ಗೆ ಹೋಗಿ. ಹಾಗೆ ಟ್ರಾನ್ಸ್ಫರ್ನಲ್ಲಿ ರೋಲ್ ಕೇಳುತ್ತೆ, ಅದರಲ್ಲಿ ಈಗ ನಾವೀಗಾಗಲೇ ಇನಿಷಿಯೇಟರ್ ರೋಲಲ್ಲಿ ಮಾಡಿದ್ದೀವಿ. ಈಗ ವೆರಿಫೈಯರ್ ರೋಲ್ನಲ್ಲಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಬಂದಿದೆ ಆರ್ಡರು ಟ್ರಾನ್ಸ್ಫರ್ ಆರ್ಡರ್ ಜನರೇಷನ್ ಅಂತ. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಅಂತೇಳಿ ತಗೊಳ್ಳಿ. ರಿಮಾರ್ಕ್ಸಲ್ಲಿ ನೀವು ಅಕ್ಸೆಪ್ಟ್ ಅಂತೇಳಿ ಬರೆದು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಕೇಳುತ್ತೆ, ಎಸ್ ಕೊಡಿ. ಸೆಂಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಅದು ಪುನಃ ಎಲ್ಲಿಗೆ ಹೋಗಿರುತ್ತೆ ಅಂದರೆ ಅಪ್ರೂವಲ್ ರೋಲ್ಗೆ ಹೋಗಿರುತ್ತೆ. ಪುನಃ ನಾವು
ರೋಲನ್ನು ಚೇಂಜ್ ಮಾಡಬೇಕು. ಡ್ಯಾಶ್ ಬೋರ್ಡ್ಗೆ ಹೋಗಿ ಟ್ರಾನ್ಸ್ಫರ್ ಮೆನುನಲ್ಲಿ ರೋಲ್ನಲ್ಲಿ ಇನಿಷಿಯೇಟರ್ ವೆರಿಫೈಯರ್ ಆಯಿತು. ಈಗ ಅಪ್ರೂವರ್ ರೋಲ್ನಲ್ಲಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ಅಲ್ಲಿ ಪೆನ್ಸಿಲ್ ಐಕಾನ್ ಆ್ಯಕ್ಷನ್ನಲ್ಲಿ ಆ್ಯಕ್ಷನ್ ಅಕ್ಸೆಪ್ಟ್ ಅಂತ ತಗೊಳ್ಳಿ. ನಂತರ ಇಲ್ಲೂ ಕೂಡ ನೀವು ಅಕ್ಸೆಪ್ಟ್ ಅಂತೇಳಿ ಟೈಪ್ ಮಾಡಿ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಓಕೆ ಕೇಳುತ್ತೆ, ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ಡರು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ. ಈಗ ಅಲ್ಲಿ ಇನಿಷಿಯೇಷನ್ ಮಾಡಿದ್ದೀವಿ ಆರ್ಡರ್ನ, ಅದನ್ನ ಅಪ್ರೂವ್ ಮಾಡಿದ್ದೀವಿ ಆರ್ಡರ್ನ. ಈಗ ಅವ್ರನ್ನ ಟ್ರಾನ್ಸ್ಫರ್ ಔಟ್ ಮಾಡಬೇಕಾಗುತ್ತೆ 3ನೇ ಹಂತ. ಇದಕ್ಕೆ ನಾವು ಪುನಃ ಲಾಗಿನ್ ಆದಾಗ ಮೆನುವಿನಲ್ಲಿ ಟ್ರಾನ್ಸ್ಫರ್ ಮೆನುಗೆ ಹೋಗಿ ರೋಲ್ನಲ್ಲಿ ಇನಿಷಿಯೇಷನ್ ತಗೋಬೇಕಾಗತ್ತೆ. ಇನಿಷಿಯೇಟರ್ ರೋಲ್ ತಗೊಂಡು ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಇದರಲ್ಲಿ ಮತ್ತೆ ಸಬ್ ಮೆನುಗಳಿಗಾಗಿ 3 ಗೆರೆಗಳು, ಅದರಲ್ಲಿ ಟ್ರಾನ್ಸ್ಫರ್, ನಮಗೆ ಟ್ರಾನ್ಸ್ಫರ್ ಇನಿಷಿಯೇಷನ್ ಆಯಿತು, ಟ್ರಾನ್ಸ್ಫರ್ ಆರ್ಡರ್ ಜನರೇಷನ್ ಆಯಿತು. ಈಗ ನಾವು ಟ್ರಾನ್ಸ್ಫರ್ ಔಟ್ ಮಾಡಬೇಕಾಗಿದೆ. ಇಲ್ಲಿ ಟ್ರಾನ್ಸ್ಫರ್ ಔಟ್ ಅಂತ 4ನೇ ಆಯ್ಕೆ ಇದೆ, ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಈಗ ನಮಗೆ ಒಂದು ಆರ್ಡರ್ ತೋರಿಸ್ತಾ ಇದೆ ಇಲ್ಲಿ, ಇದನ್ನು ಪೆಂಡಿಂಗ್ ಅಂತ ಇದೆ ಸ್ಟೇಟಸ್. ಆ್ಯಕ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಆ್ಯಕ್ಷನನ್ನು ಕ್ಲಿಕ್ ಮಾಡಿಕೊಂಡು ಕೆಳಭಾಗದಲ್ಲಿ ನಾವು ಚಲಿಸಿದ್ರೆ ಹಂಗೆ ಡ್ರಾಗ್ ಮಾಡಿದರೆ ಇಲ್ಲಿ ಪೆಂಡಿಂಗನ್ನು ನೋಡ್ಬೋದು. ಒಬ್ಬರು ನೌಕರರ ಹೆಸರು ಅದೆಲ್ಲ ವಿವರಗಳು ಕಾಣಿಸುತ್ತೆ, ಯಾವ ಸ್ಕೂಲಿಂದ ಯಾವ ಶಾಲೆಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತೇಳಿ. ಆ್ಯಕ್ಷನ್ ಕಾಲಮ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಈಗ ನಮಗೆ ಆ ಪೂರ್ತಿ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಅವ್ರ KGD ನಂಬರು ಏನೇನು ನಾವು ಎಂಟರ್ ಮಾಡಿದ್ವಿ ಎಲ್ಲ ಕೂಡ ಓಪನ್ ಆಗುತ್ತೆ ಅಲ್ಲಿ. ಈಗ ಇಲ್ಲಿ ರಿಲೀವಿಂಗ್ ಟೈಮನ್ನು ಎಂಟರ್ ಮಾಡಬೇಕು ನಾವು. ರಿಲೀವಿಂಗ್ ಡೇಟು ಮತ್ತು ಟೈಮು, ಡಿಸ್ಟೆನ್ಸ್ ಎಷ್ಟು ದೂರ ಆಗುತ್ತೆ ಅದನ್ನೆಲ್ಲ ಎಂಟರ್ ಮಾಡಬೇಕಾಗತ್ತೆ. ಕ್ಯಾಲೆಂಡರಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಕಿಲೋಮೀಟರ್ನ 3 ಆಯ್ಕೆ ಇದೆ, ಅದರಲ್ಲಿ ನೀವು ನಿಮಗೆ ಸಂಬಂಧಪಟ್ಟದನ್ನ ಆಯ್ಕೆ ಮಾಡ್ಕೊಳ್ಳಿ. ಜಾಯ್ನಿಂಗ್ ಪೀರಿಯಡ್ ಅದೇ ಬರುತ್ತೆ. ಅದಾದ ನಂತರ ಅವ್ರು ಬೆಳಗ್ಗೆನ ಸಂಜೆನ ಅಂತೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. 4 noon ಇದ್ದರೆ ಬೆಳಗ್ಗೆ, ಆಫ್ಟರ್ನೂನ್ ಇದ್ದರೆ ಸಂಜೆ. ಅದಾದ ನಂತರ ನೀವು ಸೇವ್ ಅಂಡ್ ನೆಕ್ಸ್ಟ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶೂರ್ ಯು ವಾಂಟ್ ಟು ಕಂಟಿನ್ಯೂ ಕೇಳುತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ಸ್ಟ್ ಕ್ರಿಯೇಟ್ ಡ್ರಾಫ್ಟ್ ಆರ್ಡರನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ ಯು ಶೂರ್ ಯು ವಾಂಟ್ ಟು ಕಂಟಿನ್ಯೂ, ಓಕೆ ಅಂತ ಹೇಳಿ ಕ್ಲಿಕ್ ಮಾಡಿ. ಈಗ ಇಲ್ಲಿ ಮೇಲ್ಭಾಗದಲ್ಲಿ ನೀವು ನೋಡ್ಬೋದು ಟ್ರಾನ್ಸ್ಫರ್ ಔಟ್ ಲಿಸ್ಟ್, ಸೆಲೆಕ್ಟ್ ಎಂಪ್ಲಾಯಿ, ಟ್ರಾನ್ಸ್ಫರ್ ಔಟ್, ಎಂಟರ್ ಚಾರ್ಜ್ ಆ್ಯಂಡ್ ಓವರ್ ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಈಗ ಡ್ರಾಫ್ಟ್ ಆರ್ಡರ್ ಇದೆ. ಇದನ್ನು ಕೆಳಭಾಗದಲ್ಲಿ ನಾವು ಆರ್ಡರ್ ನಂಬರು, ಡೇಟು, ರೆಫರೆನ್ಸು, ಸಬ್ಜೆಕ್ಟು, ಆರ್ಡರ್ ಹೆಡ್ಡಿಂಗು, ಕಾಪಿ ಟು, ಟೈಮ್ ಔಟ್ ಇವನ್ನೆಲ್ಲ ಎಂಟರ್ ಮಾಡಿ ಜನರೇಟ್ ಡ್ರಾಫ್ಟ್ ಆರ್ಡರನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಆರ್ಡರ್ ನಂಬರನ್ನು ಹಾಕೋಣ. ಆರ್ಡರ್ ಡೇಟ್, ಸಬ್ಜೆಕ್ಟ್ ಟ್ರಾನ್ಸ್ಫರ್, ರೆಫರೆನ್ಸ್ ಆರ್ಡರ್,
ಕಾಪಿ ಟು ಟ್ರಾನ್ಸ್ಫರ್, ಸೆಲೆಕ್ಟ್ ಟೆಂಪ್ಲೇಟ್ ಇದೆ, ಟ್ರಾನ್ಸ್ಫರ್ ಔಟ್ ಇದೆ. ಇದಾದ ನಂತರ ಈಗ ನೀವು ಜನರೇಟ್ ಡ್ರಾಫ್ಟ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಕೇಳತ್ತೆ, ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಜನರೇಟೆಡ್ ಸಕ್ಸಸ್ಫುಲಿ ಅಂತೇಳಿ ಬಂತು ಇಲ್ಲಿ. ಈಗ ಇದು ಇನಿಷಿಯೇಟರ್ ರೋಲಿಂದ ಪುನಃ ವೆರಿಫೈಯರ್ ರೋಲ್ಗೆ ಹೋಗಿರುತ್ತೆ. ಪುನಃ ವೆರಿಫೈಯರ್ ರೋಲಿಗೆ ಹೋಗ್ಬೇಕು ನಾವು. ಡ್ಯಾಶ್ಬೋರ್ಡ್, ಟ್ರಾನ್ಸ್ಫರ್ ಆಪ್ಷನ್, ಅದರಲ್ಲಿ ವೆರಿಫೈಯರ್ ರೋಲ್, ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಭಾಗದಲ್ಲಿ ನಮಗೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಔಟ್ ಆಫ್ ಎಂಪ್ಲಾಯಿ ಬೈ ಸೋರ್ಸ್ DDO ಅಂತಿದೆ. ಅದರಲ್ಲಿ ಆಕ್ಷನ್ ಇದೆ. ಅದರಲ್ಲಿ ಆಕ್ಷನ್ ಕಾಲಮಲ್ಲಿ ನೀವು ಕ್ಲಿಕ್ ಮಾಡಿ. ಪುನಃ ಏನು ಪ್ರೋಸೆಸ್ ಇದೆ ಅಕ್ಸೆಪ್ಟ್, ಅದೇ ಥರ ನೀವು ಅಕ್ಸೆಪ್ಟ್ ಮಾಡಿ. ಇಲ್ಲೂ ಕೂಡ ಅಕ್ಸೆಪ್ಟ್ ಅಂತ ಹೇಳಿ ಟೈಪ್ ಮಾಡಿ. ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಓಕೆ ಅಂತೇಳಿ ಕ್ಲಿಕ್ ಮಾಡಿ. ಪುನಃ ರೋಲ್ ಚೇಂಜ್ ಮಾಡಬೇಕು. ಅಪ್ರೂವರ್ ರೋಲ್ಗೆ ಹೋಗಬೇಕು. ಡ್ಯಾಶ್ಬೋರ್ಡ್ಗೆ ಹೋಗಿ ಟ್ರಾನ್ಸ್ಫರ್ ಆಪ್ಷನ್ಗೆ ಹೋಗಿ ರೋಲ್ನಲ್ಲಿ ಅಪ್ರೂವರ್ಗೆ ಹೋಗಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಇನ್ಬಾಕ್ಸ್ನಲ್ಲಿ ಬಂದಿದೆ ಟ್ರಾನ್ಸ್ಫರ್ ಔಟ್ ಆಫ್ ಎಂಪ್ಲಾಯಿ ಬೈ ಸೋರ್ಸ್ DDO ಅಂತ. ಇಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆಕ್ಷನ್ನಲ್ಲಿ ಅಕ್ಸೆಪ್ಟ್, ರಿಮಾರ್ಕ್ಸ್ ಅಲ್ಲಿ ಕೂಡ ಅಕ್ಸೆಪ್ಟ್, ನಂತರ ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಯು ವಾಂಟ್ ಟು ಅಕ್ಸೆಪ್ಟ್ ದ ಟ್ರಾನ್ಸಾಕ್ಷನ್? ಓಕೆ ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತೇಳಿ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ನಾವು ವರ್ಗಾವಣೆಗೊಂಡಂಥ ನೌಕರರನ್ನು 3 ಹಂತಗಳಲ್ಲಿ ಇನಿಷಿಯೇಟ್ ಮಾಡಬೇಕು, ಡ್ರಾಫ್ಟನ್ನು ಜನರೇಟ್ ಮಾಡಬೇಕು, ಫೈನಲಿಗೆ ಅವ್ರನ್ನ ಟ್ರಾನ್ಸ್ಫರ್ ಔಟನ್ನು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.